ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है हमारा. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है हमारा, डोमिसाइल. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है हमारा, डोमिसाइल. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है हमारा. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ.
ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ. ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಅವರಿಗೆ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ, ಕಳ್ಳ ಮಾರ್ಗದಿಂದ ಅವರು ರಾಜಾರೋಷವಾಗಿ ಬದುಕೋದನ್ನ ಕಂಡ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ರಿಪೋರ್ಟ್ ನೋಡಿ. ಭಾರತದಲ್ಲೇ ವಾಸಿಸ್ತಿದ್ರು ಪಾಕಿಸ್ತಾನದ ಜನರು. ಒಬ್ಬೊಬ್ಬರ ಕತೆ ಕೇಳಿದ್ರು ನೀವು ಬೆಚ್ಚಿ ಬೀಳ್ತೀರಾ.
ಇವನನ್ನ ನೋಡಿ, ಹೆಸರು ಒಸಾಮ. ಕಳೆದ 17 ವರ್ಷಗಳಿಂದ ಇಲ್ಲೇ ಇದ್ದ. ಇಲ್ಲೇ 10-12ನೇ ತರಗತಿವರೆಗೂ ಓದಿದ್ದ. ಪಡಿತರ ಚೀಟಿ ಇದೆ, ಆಧಾರ್ ಕಾರ್ಡು ಇದೆ, ವೋಟರ್ ಐಡಿಯೂ ಇದೆ. ಇಲ್ಲೇ ಮತವನ್ನ ಕೂಡ ಚಲಾಯಿಸ್ತಾ ಇದ್ದ. ಆದ್ರೆ ಈತ ಪಾಕಿಸ್ತಾನಿ ಪ್ರಜೆ. ಉಗ್ರ ರಾಷ್ಟ್ರದ ಈ ಮಾನವನಿಗೆ ಭಾರತದ ಪ್ರಜೆಗಳಿಗೆ ಸಿಗುವಂತಹ ಸವಲತ್ತುಗಳು ಹೇಗೆ ಸಿಕ್ಕಿತ್ತು ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ये सरकार से मैं अपील करूंगा कि आप कुछ टाइम की मोहलत दे दें, कुछ हल निकालें, कुछ टाइम की मोहलत दे दें. अब जो फैमिलीज यहाँ पे पिछले 20-30 सालों से रह रही हैं, हमने वोट भी कास्ट किया, हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल